ಸರ್ಕಾರದ ಬಗ್ಗೆ ಕೈ ಶಾಸಕರ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು ಸ್ವಪಕ್ಷದ ಶಾಸಕರಿಂದಲೇ ಸಿಎಂ ಸಿದ್ದರಾಮಯ್ಯಗೆ ಕಂಟಕ ಎದುರಾಗಿದೆ ಇದೀಗ ರಾಜ್ಯ ಸರ್ಕಾರದ ಬಗ್ಗೆ ಕೈ ಶಾಸಕರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸ್ವಪಕ್ಷದ ಶಾಸಕರಿಂದಲೇ ಸಿಎಂ ಸಿದ್ದರಾಮಯ್ಯಗೆ ಕಂಟಕ ಎದುರಾಗಿರುವಂತದ್ದು ಆರೋಪಗಳ ಮೇಲೆ ಆರೋಪ ಮಾಡ್ತಿರುವ ಕಾಂಗ್ರೆಸ್ ಶಾಸಕರು ಇದೀಗ ಅದರಿಂದ ಸಿಎಂ ಸಿದ್ದರಾಮಯ್ಯಗೆ ಕಂಟಕ ಎದುರಾಗಿದೆ ಬಿಆರ್ ಪಾಟೀಲ್ ಆರೋಪಕ್ಕೆ ಧ್ವನಿಗೂಡಿಸುತ್ತಿದ್ದಾರೆ ಶಾಸಕರು ಶಾಸಕರಾದ ರಾಜು ಕಾಗೆ ಅಲ್ಲಮ ಪ್ರಭು ಸೇರಿ ಹಲವರು ಆರೋಪವನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಇದೀಗ ಶಾಸಕರಿಂದ ಅನುದಾನ ವಾರ ಆರಂಭವಾಗಿದೆ ಆದ್ದರಿಂದ ಕೈ ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯಗೆ ಸ್ವಪಕ್ಷದ ಶಾಸಕರಿಂದಲೇ ಕಂಟಕ ಎದುರಾಗಿರುವಂಥದ್ದು ಸ್ವಪಕ್ಷದ ಶಾಸಕರೇ ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಆರ್ ಪಾಟೀಲ್ ಆರೋಪಕ್ಕೆ ಇದೀಗ ಧ್ವನಿಗೂಡಿಸಿದ್ದಾರೆ ಹಲವು ಶಾಸಕರು ರಾಜು ಕಾಗೆ ಸೇರಿದಂತೆ ಹಲವು ಶಾಸಕರು ಧ್ವನಿಗೂಡಿಸಿರುವಂಥದ್ದು ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯಗೆ ಕಂಟಕ ಎದುರಾಗ್ತಾ ಇದೆ ಕಾಲ್ತುಳಿತ ಪ್ರಕರಣ ಅದೇ ರೀತಿಯಾಗಿ ವಾಲ್ಮೀಕಿ ಹಗರಣ ಇನ್ನು ಈಗ 3-4 ದಿನಗಳಿಂದ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿದ್ದ ಹಿನ್ನೆಲೆಯಲ್ಲಿ ಸ್ವಪಕ್ಷದಿಂದಲೇ ಕಂಟಕ ಎದುರಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯಗೆ ಅನುದಾನ್ ವಾರ್ ಕೂಡ ಶಾಸಕರಿಂದ ಆರಂಭವಾಗಿರುವಂಥದ್ದು ಯಾವ ರೀತಿ ಎದುರಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಇದನ್ನೆಲ್ಲದನ್ನು ಕೂಡ ಯಾಕಂತ ಅಂದ್ರೆ ಎಲ್ಲಾ ಆರೋಪವನ್ನ ಸ್ವಪಕ್ಷದವರೇ ಮಾಡ್ತಾ ಇದ್ದಾರೆ ಅದರಲ್ಲೂ ಬಿಆರ್ ಪಾಟೀಲ್ ಅವರ ಮೊನ್ನೆ ವೈರಲ್ ಆದಂತಹ ವಿಡಿಯೋ ಆಡಿಯೋ ಎಲ್ಲೆಡೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿರುವಂಥದ್ದು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಬಸವರಾಜ್ ನಮ್ಮ ಪ್ರತಿನಿಧಿ ಬಸವರಾಜ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇರುವಂತದ್ದು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಈ ಎಲ್ಲ ಆರೋಪಗಳಿಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತ ವ್ಯವಸ್ಥೆಗೆ ಸ್ವಪಕ್ಷದ ಶಾಸಕರೇ ಅಸಮಾಧಾನವನ್ನು ಕೂಡ ತೋರ್ತಾ ಇದ್ದಾರೆ ಬಿಆರ್ ಪಾಟೀಲ್ರು ಒಂದ್ ಕಡೆ ವಸತಿ ಇಲಾಖೆಯಲ್ಲಿ ಆರೋಪ ಮಾಡ್ತಾರೆ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಕೂಡ ಅನುದಾನ ಅಂದ್ರೆ ವಿಶೇಷ ಅನುದಾನ ಬಿಡುಗಡೆ ಅಂತ ಸಂದರ್ಭದಲ್ಲಿ ಕೂಡ ಅದು ವರ್ಕಿಗೆ ಇನ್ನೂ ಕೂಡ ಅನುಮತಿ ಕೂಡ ಸಿಗ್ತಾ ಇಲ್ಲ ಕಾಮಗಾರಿಗಳಿಗೆ ಚಾಲನೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿ ಸದ್ಯದಲ್ಲೇ ರಾಜೀನಾಮೆ ಕೊಡುವಂತ ಹಂತವು ಕೂಡ ಇದೆ ನಾನು ಅನ್ನುವಂತ ಮಾತನ್ನು ಕೂಡ ರಾಜು ಕಾಗೆ ಅವರು ಹೇಳ್ತಾರೆ ಮತ್ತೆ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಅವರು ಕೂಡ ಹೇಳ್ತಾರೆ ಒಂದಿಷ್ಟು ನನ್ನ ಅನುಮತಿ ಇಲ್ಲದೆ ನನ್ನ ಕ್ಷೇತ್ರದಲ್ಲಿ ಕೆಲವಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನುವಂತ ಹೀಗೆ ಹಲವು ರೀತಿಯ ಶಾಸಕರು ಕೂಡ ಅಸಮಾಧಾನವನ್ನ ತೋರ್ತಾ ಇದ್ದಾರೆ ಒಂದಿಷ್ಟು ಈಗಾಗಲೇ ಶಾಸಕರು ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಇನ್ನೊಂದು ಕಡೆ ಅಧಿಕಾರಿಗಳು ಅವರ ಒಂದು ಕ್ಷೇತ್ರದಲ್ಲಿ ನಮ್ಮ ಮಾತೆ ಕೇಳ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ನಾವು ಹೇಳಿದಂತ ಅಧಿಕಾರಿಗಳ ವರ್ಗಾವಣೆ ಕೂಡ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಆಗಿರ್ಬೋದು ಮತ್ತೆ ಸಚಿವರು ಕೂಡ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ನಮ್ಮ ಕ್ಷೇತ್ರದ ಏನಾದ್ರೂ ಒಂದಿಷ್ಟು ಸಮಸ್ಯೆಗಳನ್ನ ತೆಗೆದುಕೊಂಡಂತ ಹೋದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅದಕ್ಕೆ ಸ್ಪಂದಿಸೋದಿಲ್ಲ ಅನ್ನುವಂತಹ ಅಸಮಾಧಾನ ಹೀಗೆ ಹಲವು ರೀತಿಯ ಅಸಮಾಧಾನವನ್ನ ತೋರಿ ಈಗ ಸರ್ಕಾರದ ವಿರುದ್ಧವಾಗಿ ಸರ್ಕಾರದಲ್ಲಿ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಶಾಸಕರು ಅಸಮಾಧಾನವನ್ನ ತೋರ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೂಡ ಬಿಆರ್ ಪಾಟೀಲ್ ಹೇಳ್ತಕ್ಕಂಥದ್ದು ನಾನು ಯಾವ ರೀತಿಯಾಗಿ ಆರೋಪ ಮಾಡಿದ್ದೇನೆ ಸರ್ಕಾರದ ಒಂದಿಷ್ಟು ಕಾರ್ಯವೈಖರಿ ಬಗ್ಗೆ ಅದೇ ರೀತಿ ಇನ್ನೂ ಕೂಡ ಹಲವು ಶಾಸಕರು ಕೂಡ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಬಿಆರ್ ಪಾಟೀಲ್ ಹೇಳಿರ್ತಕ್ಕಂಥದ್ದು ಹೀಗೆ ಸಾಲು ರೀತಿಯಲ್ಲಿಯೂ ಕೂಡ ಶಾಸಕರ ಅಸಮಾಧಾನ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯಗೆ ಕಂಟಕ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ ಯಾಕಂತಂದ್ರೆ ಈಗಾಗಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆ ವಸತಿ ಇಲಾಖೆ ಏನಿದೆ ಅದರಲ್ಲಿ ದುಡ್ಡು ಕೊಟ್ರೆ ಮಾತ್ರ ಮನೆ ಮಂಜೂರಾತಿಗೆ ಅಂತಕ್ಕಂತ ಏನ್ ಆರೋಪ ಏನಿದೆ ಇದು ದೊಡ್ಡ ಬಹುಮಟ್ಟಿಗೆ ಈಗ ವಿಪಕ್ಷಗಳಿಗೂ ಕೂಡ ಅಸ್ತ್ರ ಎಂಬಂತೆ ಕಾಣ್ತಾ ಇದೆ ವಿಪಕ್ಷಗಳು ಕೂಡ ಈಗ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಹಾಗಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಒಂದು ಅವಶ್ಯಕತೆ ಕೂಡ ಇರುವಂತದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ಒಂದು ಆಡಳಿತ ವ್ಯವಸ್ಥೆಗೆ ಒಂದು ಧಕ್ಕೆ ಬಂದಂತೆ ಕಾಣ್ತಾ ಇದೆ ಸುಕನ್ಯಾ. ಓಕೆ ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯಗೆ ಇದೀಗ ಕಂಟಕ ಎದುರಾಗಿರುವಂತದ್ದು ಯಾಕಂತ ಅಂದ್ರೆ ಒಂದರಿಂದ ಹಿಂದೆ ಹಲವಾರು ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅವರು ಕೂಡ ಎಲ್ಲೋ ಒಂದ್ ಕಡೆ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಆ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಯಾಕಂತ ಅಂದ್ರೆ ಹಲವು ಶಾಸಕರು ಸ್ವಪಕ್ಷದ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು.
ಹಾಗಾಗಿ ಈ ರೀತಿಯಾದಂಥ ಕಂಟಕ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯಗೆ. ಯಾರು ಹೇಳಿದ್ರು? ಈ ಕಾರ್ಯಕ್ರಮಕ್ಕೆ ಬಿಆರ್ ಪಾಟೀಲ್ ಅವರನ್ನ ಇನ್ವೈಟ್ ಮಾಡಿದ್ರಿ, ಒಂದು ಮಾತುಕತೆ ಮೂಲಕ ಸಂಧಾನ ಮಾಡ್ಕೊಳ್ಳೋಣ. ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರ? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿ ಆಗು ಅಂತ ಹೇಳಿದ್ದೀನಿ.